ಸಂತಾನೋತ್ಪತ್ತಿ ಸಮಸ್ಯೆ ನಿವಾರಿಸುವ ಸಿರಿಧಾನ್ಯ ಸಾಮೆ ಇದರ ಆರೋಗ್ಯ ಲಾಭಗಳೇನು ಅಂತ ನೋಡೋಣ. ಬಿಳಿ ಬಣ್ಣದ ಈ ಚಿಕ್ಕ ಕಾಳು ಬಹಳಷ್ಟು ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಇದನ್ನು ಸಿರಿಧಾನ್ಯಗಳ ರಾಜ ಅಂತ ಕರೀತಾರೆ. ಇದು 5 ಪಾಸಿಟಿವ್ ಸಿರಿಧಾನ್ಯಗಳಲ್ಲಿ ಒಂದು. ವೈಜ್ಞಾನಿಕವಾಗಿ ಪ್ಯಾನಿಕಮ್ ಸುಮ್ಯಾಂಡ್ರೆನ್ಸ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಸಾಮೆ ಅಂತ ಕರೀತಾರೆ. ಇದನ್ನು ಆಫ್ರಿಕನ್ ಮಿಲೆಟ್ ಅಂತ ಕೂಡ ಕರೀತಾರೆ. ಈ ಚಿಕ್ಕ ಕಾಳು ಸಾಮೆ ಪ್ರೋಟೀನ್ಸ್, ಫೈಬರ್, ವಿಟಮಿನ್ಸ್, ಐರನ್, ಆಂಟಿ ಆಕ್ಸಿಡೆಂಟ್ಸ್ ಹೀಗೆ ಇನ್ನೂ ಹಲವಾರು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಅದ್ಭುತವಾದ ಆರೋಗ್ಯ ಲಾಭಗಳನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ತಪ್ಪು ಜೀವನ ಶೈಲಿಯಿಂದ, ರಾಸಾಯನಿಕ ಭರಿತ ಆಹಾರ ಸೇವನೆಯಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಹಳಷ್ಟು ಜನರಲ್ಲಿ ಕಂಡುಬರುತ್ತಿದೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಥೈರಾಯ್ಡ್ ಸಮಸ್ಯೆ ಉಂಟಾಗಬಹುದು, ಪಿಸಿಒಡಿ, ಸಂತಾನಹೀನತೆ, ಇನ್ಫರ್ಟಿಲಿಟಿ, ಆಮೇಲೆ ಲೋ ಸ್ಪರ್ಮ್ ಕೌಂಟ್ ಇಂಥ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇಂಥ ಸಮಸ್ಯೆಗಳಿಗೆ ಈ ಲಿಟಲ್ ಮಿಲೆಟ್ ಸಾಮೆ ಏನಿದೆಯಲ್ಲ, ಇದು ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ. ಪಿಸಿಒಡಿ ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್, ಇದನ್ನು ಸರಿಪಡಿಸುವಲ್ಲಿ ಸಹಾಯ ಮಾಡುತ್ತೆ. ನಪುಂಸಕತ್ವವನ್ನು ಹೋಗಲಾಡಿಸುತ್ತದೆ. ಗರ್ಭಪಾತವಾದಾಗ ಇದರ ಅನ್ನ ಮತ್ತು ಹಾಲು ಕಲಸಿ ತಿನ್ನಲು ಈಗಲೂ ಕೊಡ್ತಾರೆ, ಏಕೆಂದರೆ ಇದು ಗರ್ಭಾಶಯಕ್ಕೆ ಬಲ ಕೊಡುತ್ತದೆ. ಜಾಂಡಿಸ್ ಅಂದ್ರೆ ಕಾಮಾಲೆ, ಇಂಥ ಸಮಸ್ಯೆ ಇದ್ದವರಿಗೂ ಇದು ಒಂದು ಅತ್ಯುತ್ತಮವಾದ ಔಷಧಿ, ಯಾಕೆಂದ್ರೆ ಇದು ಪಿತ್ತದೋಷ ನಿವಾರಿಸುವ ಗುಣ ಹೊಂದಿದೆ. ಆಮೇಲೆ ಗ್ಯಾಸ್ಟ್ರಿಕ್, ಎದೆ ಉರಿ ಸಮಸ್ಯೆ, ಇದನ್ನು ಕೂಡ ಸಾಮೆ ನಿವಾರಿಸುತ್ತದೆ. ಕಣ್ಣು ಉರಿ, ಮೈಗ್ರೇನ್ ಕೂಡ ನಿವಾರಿಸುತ್ತದೆ, ಯಾಕೆಂದ್ರೆ ಸ್ವಭಾವದಲ್ಲಿ ಸಾಮೆ ಅಲ್ಕಲೈನ್ ಅಂದ್ರೆ ಪ್ರತ್ಯಾಮ್ಲೀಯ ಗುಣ ಹೊಂದಿದೆ. ಇನ್ನು ಸರ್ಜರಿ ಆದವರಿಗೆ ಸಾಮೆಯನ್ನ ನೀಡುತ್ತಾರೆ, ಯಾಕೆಂದ್ರೆ ಇದರಿಂದ ನಂಜು ಆಗೋದಿಲ್ಲ, ಗಾಯಗಳು ಬೇಗ ವಾಸಿಯಾಗುತ್ತವೆ. ಸಾಮೆಯ ಸೇವನೆಯಿಂದ ದೀರ್ಘಾಯಸ್ಸು ನಮ್ಮದಾಗುತ್ತದೆ. ಜಾಯಿಂಟ್ ಪೇನ್, ಬ್ರೇನ್ ಕ್ಯಾನ್ಸರ್ ಇದ್ದಾಗ ಕೂಡ ಇದು ಒಂದು ಒಳ್ಳೆಯ ಆಹಾರ. ಮ್ಯಾಗ್ನೀಷಿಯಂನಿಂದ ಸಮೃದ್ಧವಾಗಿರುವುದರಿಂದ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ನಿಯಾಸಿನ್ ಅಂದ್ರೆ ವಿಟಮಿನ್ B3 ಇಂದ ಸಮೃದ್ಧವಾಗಿರುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಮತ್ತು ಫಾಸ್ಫರಸ್ನಿಂದ ಸಮೃದ್ಧವಾಗಿರೋದ್ರಿಂದ ತೂಕ ಕಳೆದುಕೊಳ್ಳುವಲ್ಲಿ, ಅಂಗಾಂಶಗಳ ಅಂದ್ರೆ ಟಿಶ್ಯೂ ರಿಪೇರಿಯಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. 9.8% ಫೈಬರ್ ಹೊಂದಿರೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ನಮ್ಮ ಕರುಳನ್ನು ಹೆಲ್ದಿಯಾಗಿಡುತ್ತದೆ. ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಮಲಬದ್ಧತೆ ನಿವಾರಿಸುತ್ತದೆ. ಇಲ್ಲಿ ಒಂದು ವಿಷಯ ತಿಳಿದುಕೊಳ್ಬೇಕು, ಏನಂದ್ರೆ ಸಿರಿಧಾನ್ಯಗಳನ್ನು ಕಂಪಲ್ಸರಿಯಾಗಿ 6ರಿಂದ 8 ಗಂಟೆಗಳ ಕಾಲ ನೆನೆಯಿಟ್ಟೇ ಸೇವಿಸಬೇಕು. ನೆನೆಯಿಟ್ಟು ಆಮೇಲೆ ನಾವು ಇವುಗಳಿಂದ ಬೇರೆ ಆಹಾರ ಪದಾರ್ಥಗಳನ್ನು ತಯಾರಿಸ್ಕೊಳ್ಬಹುದು. ಈವನ್ ಇಡ್ಲಿ, ದೋಸೆ ಕೂಡ ತಯಾರಿಸ್ಕೊಳ್ಬಹುದು. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ರೀತಿ ನೆನೆ ಇಟ್ಟಾಗ ಆವಾಗ್ಲೇ ಇದೇನಂತಂದ್ರೆ ಮಲಬದ್ಧತೆ ನಿವಾರಿಸುತ್ತದೆ. ಇಲ್ಲ ಅಂದ್ರೆ ಉಲ್ಟಾ ಮಲಬದ್ಧತೆ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಏನಾಗುತ್ತೆ, ನೆನೆ ಇಟ್ಟಾಗ ಇದರಲ್ಲಿರ್ತಕ್ಕಂಥ ಫೈಬರ್ ಏನಿದೆಯಲ್ಲ, ಬೇರೆ ಬೇರೆ ಸಿರಿಧಾನ್ಯಗಳಲ್ಲಿ ಬೇರೆ ಬೇರೆ ಫೈಬರ್ ಇರುತ್ತೆ. ಇದರಲ್ಲಿರ್ತಕ್ಕಂಥ ಫೈಬರು ಚೆನ್ನಾಗಿ ನೀರನ್ನು ಹೀರ್ಕೊಂಡು ಉಬ್ಬುತ್ತದೆ. ಹೀಗೆ ನೆನೆಯಿಟ್ಟು ನಮ್ಮ ಆಹಾರದಲ್ಲಿ ಸೇರಿಸಿದ್ರೆ ಇದು ನಮ್ಮ ದೇಹದಲ್ಲಿ ಸರಳವಾಗಿ ಹೀರಿಕೆಯಾಗುತ್ತೆ ಮತ್ತು ಮಲಬದ್ಧತೆ ಉಂಟಾಗಲು ಬಿಡಲ್ಲ. ಸಾಮೆ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ, ಯಾಕೆಂದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆಯಲ್ಲ, ಅದು 47ರಿಂದ 68 ಒಳಗೆ ಇರುತ್ತೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ. ಇದು ಏನಂತಂದ್ರೆ ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ಇದು ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಸೂಪರ್ ಫುಡ್, ಯಾಕೆಂದ್ರೆ ಇದು ದಿನಪೂರ್ತಿ ಎನರ್ಜಿಯಿಂದ ಇರಲು ಸಹಾಯ ಮಾಡುತ್ತೆ. ಸಾಮೆಯನ್ನು ಫರ್ಮೆಂಟ್ ಮಾಡಿ ಅಂದ್ರೆ ಅಂಬ್ಲಿ ಮಾಡಿ 6 ವಾರಗಳ ಕಾಲ ನಿರಂತರ ಸೇವಿಸಿದ್ರೆ ನಮ್ಮ ದೇಹದಲ್ಲಿನ ಬಹಳಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಂತ ಡಾಕ್ಟರ್ ಖಾದರ್ ವಲ್ಲಿ ಹೇಳುತ್ತಾರೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.